ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ನಮ್ಮೊಂದಿಗೆ ಹಿರಿಯ ಪತ್ರಕರ್ತರು ಮತ್ತು ರಾಜಕೀಯ ವಿಶ್ಲೇಷಕರು ಆದಂತಹ ಸಿ.ಕೆ. ಮಹೀಂದ್ರ ಸರ್ ಜಾಯ್ನ್ ಆಗಿದ್ದಾರೆ. ಸರ್, ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ ಈಗ ನಮ್ಮೊಂದಿಗೆ ಜೆಡಿಎಸ್ ವಕ್ತಾರರಾದಂತಹ ಮಹೇಶ್ ಅವರಿದ್ದಾರೆ. ಸರ್, ಸ್ವಾಗತ. ಬಿಜೆಪಿಯ ಹಿರಿಯ ನಾಯಕರು ಮತ್ತು ವಕ್ತಾರರು ಆದಂತಹ ಚೀನಾ ರಾಮು ಸರ್ ಜಾಯ್ನ್ ಆಗಿದ್ದಾರೆ. ಡಾಕ್ಟರ್ ಚೀನಾ ರಾಮು ಅವರೇ, ತಮಗೂ ಸ್ವಾಗತ. ಅದೇ ರೀತಿ ಕಾಂಗ್ರೆಸ್ನ ವಕ್ತಾರರಾದಂತಹ ರಘು ದೊಡ್ಡೇರಿ ಜಾಯ್ನ್ ಆಗಿದ್ದಾರೆ. ರಘು ದೊಡ್ಡೇರಿ ಅವರು, ತಮಗೂ ಸ್ವಾಗತ. ಮೊದಲನೇದಾಗಿ ನಾನು ಚೀನಾ ರಾಮು ಅವರಿಂದ ಈ ಕಾರ್ಯಕ್ರಮವನ್ನು ಆರಂಭಿಸ್ತೀನಿ. ಆಮೇಲೆ ನಾನು ಮಹೀಂದ್ರ ಸರ್ ಅವ್ರನ್ನ ಮಾತಾಡಿಸ್ತೀನಿ. ಚೀನಾ ರಾಮು ಸರ್, MLC ಚುನಾವಣೆ ಬರಬೇಕಾಗಿತ್ತು, ಅಡ್ಡ ಮತದಾನ ಆಗಬೇಕಾಗಿತ್ತು, DK ಆಟ ಆಡಬೇಕಾಗಿತ್ತು, DK ನಿಮ್ಮ ನಿದ್ದೆ ಕೆಡಿಸ್ಬೇಕಾಗಿತ್ತು, ನಿಮ್ಮ ಪಕ್ಷದ ಒಳಬೇಗುದಿ ಹೊರಗಡೆ ಬರಬೇಕಾಗಿತ್ತು. ಈಗ ಬಾಲಕ್ ಬೆಂಕಿ ಹತ್ತದವ್ರ ಥರ ಬಿಲ ಅಂತ ಒದ್ದಾಡ್ತಾ ಇದ್ದಾರೆ. ಎಷ್ಟು ದಿನ ಆಯ್ತು ಸರ್ ನಿಮ್ಮ ಪಾರ್ಟಿಯಲ್ಲಿ ಏನು ಚೆನ್ನಾಗಿಲ್ದೆ? ಅಲ್ಲ, ಇವತ್ತು ಅದೇನಾಯ್ತು ಚುನಾವಣೆದು, ಆ ಚುನಾವಣೆಯಿಂದ ನಾವು ಎಚ್ಚೆತ್ಕೊಂಡಿದೀವಿ. ಎಲ್ಲೆಲ್ಲಿ ಮೀರ್ ಸಾಧಕರಿದ್ದಾರೆ, ಇದಕ್ಕೆ DKನೇ ಬರ್ಬೇಕಾಗಿತ್ತು. DK ಬಂದು DK ಆಟ ನಡೆಯೋದಿಲ್ಲ. DK ಆಟ ಏನು ನಡೆಯೋದಿಲ್ಲ ರಾಜ್ಯದಲ್ಲಿ. ಅವ್ರು ಈಗಾಗಲೇ ಮಂತ್ರಿಮಂಡಲ ವಿಸ್ತರಣೆ ಮಾಡಕ್ಕಾಗಿಲ್ಲ. ಅವ್ರ ಕೈಲಿ ಆಗದೆ ಇರ್ತಕ್ಕಂಥ ಕೆಲಸ ಮಾಡ್ಲಿ, ಮಂತ್ರಿಮಂಡಲ ಸರ್ಕಾರ ಬದಲಾಗ್ತದೆ. ನಾನು ಅದ್ರ ಬಗ್ಗೆ ನಾನು ಮಾತಾಡಲ್ಲ. ಮತದಾನ ಮಾಡಿಸಿದ್ಯಾರು? ಅದ್ ಮಾಡಿಸಿ ಯಾರು ಮಾಡಿದ್ರು ಅಂತಕ್ಕಂಥದ್ದು ಲೋಕಕ್ಕೆ ಗೊತ್ತಿರೋ. ಯಾವ ಪಕ್ಷಕ್ಕೆ ಹಾಕಿದ್ರು? ಹಾಕಿದಂತ ಹಾಕಿದವ್ರು ಯಾರು? ಸಾಧಕ ಪಕ್ಷದ ಸಾಧಿಕರಾಗೋದಕ್ಕೆ ಪ್ರೇರೇಪಿಸಿದವ್ರು ಯಾರು? ಇವತ್ತು ನಿಮ್ಮ ಬಂಡವಾಳ ಬಯಲು ಮಾಡಿದವ್ರು ಯಾರು? ವಿಜಯೇಂದ್ರ ಅವರೇ, ಅಶೋಕ್ ಅವರೇ, ಅಥವಾ ಪ್ರಹ್ಲಾದ್ ಜೋಶಿ ಅವರೇ, ಅಥವಾ ಯಾವ ಅಮಿತ್ ಶಾ ಅವರೇ, ಮೋದಿ ಅವರ? ನಿಮ್ಮ ಬಂಡವಾಳ ಬಯಲು ಮಾಡಿದ್ದು DK. ಅಲ್ಲಿಂದನೇ ನೀವು ಪತ್ರಗುಟ್ಟು ಹೋಗಿರೋದು. ಅಡ್ಡ ಮತದಾನ ಹಾಕಿ ಬಿಜೆಪಿಯಲ್ಲಿ ಎಲ್ಲವೂ ಸರಿ ಇಲ್ಲ ಅಂತ ಬಟಾ ಬಯಲು ಮಾಡಿದ್ದು DK ಶಿವಕುಮಾರ್. ಅಕ್ಸೆಪ್ಟ್ ಇಟ್. DK ಅವರ ಆಟಗಳು ಯಾವತ್ತೂ ನಡೆಯೋದಿಲ್ಲ. ಅವ್ರದ್ದು ಆಟಗಳು, ಅವರ ಆಟಗಳು ಎಲ್ಲೋ ಒಂದ್ ಕಡೆ ಅಲ್ಲಲ್ಲ. ನಾನು ಒಂದ್ ನಿಮಿಷ ಮಾತಾಡಕ್ ಬಿಡ್ಬಿಡಕ್ಕೆ. ಆಮೇಲೆ ಪ್ರಶ್ನೆ ಕೇಳಿದ್ರು ನಾವೇನ್ ಹೇಳಿದೆ ಅಂದ್ರೆ ಅರ್ಧಂಬರ್ಧ ಮಾತಾಡೋ ಚೆನ್ನಾಗಿರಲ್ಲ. ಇವತ್ತು DK ವಾಮ ಮಾರ್ಗದಲ್ಲಿ ಹೋಗಿದ್ದಾರೆ. ವಾಮ ಮಾರ್ಗದಲ್ಲಿ ಇವತ್ತೇನು ಅವರು ಕಾರ್ಯಕರ್ತನ ಎತ್ಕಟ್ಟಿದ್ರು, ಬೆದರಿಸಿದ್ರು, ಅವ್ರಿಗೇನ್ ಚಾಕ್ಲೇಟ್ ಕೊಟ್ಟರು. ನಮ್ಮದು ಆಟ ಅಲ್ಲ ಅದು. DK ಶಿವಕುಮಾರ್ ಆಡ್ತಾ ಇದ್ದಾರೆ ಅಷ್ಟೇ. DK ಶಿವಕುಮಾರ್ ಯಾರ್ಯಾರ ವೀಕ್ನೆಸ್ ಏನಿತ್ತು ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ದಂತವ್ರು ಅವ್ರು ಮಾಡಿದ್ರು ಈ ಕೆಲಸ. ಆದ್ರೆ ಇವತ್ತು ಅದಕ್ಕೆ ಕರಡಿವಾಣ ಹಾಕಕ್ಕೆ ನಮ್ಮ ಪಕ್ಷ ಸನ್ನದ್ಧರಾಗಿದ್ದಾರೆ. ಇವತ್ತು ರಾಷ್ಟ್ರ ಮಟ್ಟದ ನಾಯಕರುಗಳು, ರಾಜ್ಯ ಮಟ್ಟದ ನಾಯಕರುಗಳು ಎಲ್ಲೆಲ್ಲಿ ಏನು ತಪ್ಪಾಗಿದೆ ಅಂತಕ್ಕಂಥದ್ದನ್ನ ಪತ್ತೆ ಹಚ್ಚೋ ಕೆಲಸ ಈಗ ಆಲ್ರೆಡಿ ಮಾಡ್ತಾ ಇದ್ದಾರೆ. ಅದನ್ನ ಎಲ್ರಿಗೂ ಗೊತ್ತಿದೆ, ಎಲ್ರಿಗೂ ಭಯ ಅನ್ನೋದು ಸ್ಟಾರ್ಟ್ ಆಗಿದೆ ಪಕ್ಷದಲ್ಲಿ. ಇವತ್ತು ನಮ್ಮ ಪಕ್ಷ ಇವತ್ತು ನಾವು ಅಡ್ಡ ಮತದಾನ ಹಾಕಿರೋದ್ರ ಬಗ್ಗೆ ನಾವು ಎಚ್ಚೆತ್ಕೊಳ್ಳೋಂಥದ್ದು ಒಂದು ಅವಕಾಶ ಸಿಕ್ಕಿದೆ. ಎಚ್ಚೆತ್ಕೊಂತೀವಿ. ಎಚ್ಚೆತ್ಕೊಂಡು ಅವ್ರನ್ನ ಯಾರಾದ್ರೂ ಆತ್ಮಸಾಕ್ಷಿಯಿಂದ ಹೇಳಿ ಚಿನ್ನಾರಾಮು ಸರ್, ಯಾಕಂದ್ರೆ ನೀವು ಈ ಪಾರ್ಟಿಯಲ್ಲಿ ಇದ್ದಂಥವ್ರು, ಹೊರಗಿನವರಲ್ಲ, ಇದ್ದಂಥವ್ರು ಅಂದ್ರೆ ಈ ಹಿಂದೆನೂ ಇದ್ದಂಥವ್ರು, ಈಗಲೂ ಇದ್ದೀರಾ, ಮುಂದೆನೂ ಇರ್ತೀರಾ, ಅದು ಬೇರೆ ವಿಚಾರ. ಅಂದರೆ ಈಗಿನ ರಾಜಕೀಯವನ್ನು ಕಂಡವರು, ಇಂದಿನ ರಾಜಕೀಯವನ್ನು ನೋಡಿದವರು ನೀವು, ಪಕ್ಷದ ಹಿರಿಯ ನಾಯಕರು ನೀವು. ಈ BJPಯಲ್ಲಿ ಒಳಬೇಗುದೇ ಆರಂಭ ಆಗಿ ಸರ್ ಎಷ್ಟು ವರ್ಷ ಆಯಿತು ಸರ್? ಈಗ ಆಯ್ತಾ? ಅಡ್ಡ ಮತದಾನ ಆದಮೇಲೆ ಆಯ್ತಾ? ಅದಕ್ಕಿಂತ ಮುಂಚೆನೂ ಇತ್ತು. ಬಟ್ ಅದನ್ನು ಸರಿಪಡಿಸೋದಕ್ಕೆ ಯಾರೂ ಮುಂದಾಗಲಿಲ್ಲ ಸರ್. ಯಾಕೆ? ಸ್ವಲ್ಪ ಬಿಟ್ಟು ನೋಡಬೇಕು. ಬಿಟ್ಟು ನೋಡಿ, ಅಡ್ಡ ಮತದಾನ ಹಾಕಿರೋದು ನಿಮ್ಗೆ ಮುಜುಗರ ಅಲ್ವಾ? ನಿಮ್ಗೆ ನಾಚಿಕೆಗೇಡ ಅಲ್ವಾ? ಹೇಳಿ ಸರ್. ಯಾರು ಮಾಡಿದಾನೆ ಮೀರ್ ಸಾಧಿಕ ಪಕ್ಷ ಸರ್, ಒಂದು ಕಾಂಗ್ರೆಸ್ JDS ಅಲ್ಲಿ ಕ್ವೈಟ್ ಕಾಮನ್ ಸರ್. ಅದು ಕ್ವೈಟ್ ಕಾಮನ್ ಅವ್ರಿಗೆಲ್ಲ. ನಾಟ್ ಫಾರ್ ಬಿಜೆಪಿ ಇಸ್ ಅ ಪಾರ್ಟಿ ವಿತ್ ಡಿಫರೆನ್ಸ್ ಅಂಡ್ ತುಂಬಾ ಶಿಸ್ತಿನ ಪಕ್ಷ. ಅದರ ಬೇಸ್ ಏನು? ಸಂಘ, ಶಿಸ್ತು. ಅಂತಹ ಪಾರ್ಟಿಯಲ್ಲಿ ಅಡ್ಡ ಮತದಾನ ಆರೋಗೋವರೆಗೂ ನೀವು ಈ ಒಂದು ಪಾರ್ಟಿಯಲ್ಲಿ ಆಗ್ತಾ ಇರುವಂತ ಒಳಬೇಗುದಿನ ಸರಿ ಮಾಡದೆ ಬಿಟ್ಟು ನೋಡ್ಬೇಕು ಅಂತ ಬಿಟ್ರೆ ಆಯ್ತು. ಯಾರ್ಯಾರು ಯಾವ ರೀತಿ ಅವರ ಯೋಗ್ಯತೆಗಳಿದೆ ಅಂತಕ್ಕಂಥದ್ದನ್ನ ಪತ್ತೆ ಆಗಿದೆ. ಆ ಯೋಗ್ಯತೆ ಇರೋರನ್ನ ಏನು ತೆಗಿಬೇಕು ಅಂತಕ್ಕಂಥದ್ದು ರಾಜ್ಯಾಧ್ಯಕ್ಷರು ಗಮನಿಸ್ತಾ ಇದ್ದಾರೆ, ರಾಷ್ಟ್ರೀಯ ಅಧ್ಯಕ್ಷರು ಗಮನಿಸ್ತಾ ಇದ್ದಾರೆ, ಪಕ್ಷದ ಮುಖಂಡರು ನೋಡ್ತಾ ಇದ್ದಾರೆ. ಹಂಗಾಗಿ ಇವತ್ತು ಆಗಿರ್ತಕ್ಕಂಥದ್ದನ್ನು ನಮ್ಮ 2 ಸೀಟ್ ಗೆಲ್ಲಬೇಕಾಗಿತ್ತು, 2 ಸೀಟ್ ಗೆದ್ದಿದ್ದೀವಿ. ಎಲ್ಲ ವ್ಯತ್ಯಾಸ ಆಗಿರ್ತಕ್ಕಂಥದ್ದು 3ನೇ ಅಭ್ಯರ್ಥಿಗೆ ನಮ್ಮ JDS ನಮ್ಮ NDA ಅಭ್ಯರ್ಥಿಗೆ ಹಾಕಬೇಕಾಗಿತ್ತು. ಅಲ್ಲೂ ತಪ್ಪಾಗಿದೆ, ಇಲ್ಲೂ ತಪ್ಪಾಗಿದೆ. ಅದಕ್ಕೆ ಎಲ್ಲರೂ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದಾರೆ, ಏನು ಮಾಡಬೇಕು ಅನ್ನೋದ್ರ ಬಗ್ಗೆ. ಮುಂದಿನ ದಿನಗಳಲ್ಲಿ ನಾವು 100ಕ್ಕೆ 100 ಗೆಲ್ತೀವಿ. ಮುಂದಿನ ಅಧಿಕಾರ ವಹಿಸ್ಕೊಳ್ಳೋದು ನಾವು. DK ಶಿವಕುಮಾರ್ ಅವರು ಇನ್ನೊಂದು 3 ತಿಂಗಳ ಅಧಿಕಾರದಲ್ಲಿ ಇರಲ್ಲ. ನನ್ನ ಧ್ವನಿ ತಮಗೆ ಕೇಳಿಸ್ತಾ ಇದ್ರೆ ಸರ್, ತಮಗೆ ಕೇಳಿಸ್ತಾ ಇದ್ರೆ ಸರ್, ಬಿಜೆಪಿಯಲ್ಲಿ ಒಳಬೇಗುದಿ, ಮನೆಯೊಂದು 3 ಬಾಗಿಲು ಮತ್ತು ಜಂಗಿ ಕುಸ್ತಿ, ರೆಬಲ್ಸು, ತಟಸ್ಥರು, ಪಕ್ಷನಿಷ್ಠರು ಈ ತರದ್ದು ಶುರುವಾಗಿ ಸರ್ ಬಹಳ ವರ್ಷ ಆಯ್ತು ಸರ್. ಇವತ್ತೇನು ಅದು ಹೊಸದಾಗಿ ಏನು ಬಂದಿಲ್ಲ. ಬಟ್ ಸರ್ ತನ್ನ ಒಳ ಬೇಗುದಿಯನ್ನ ಇನ್ನೊಬ್ಬ ನಾಯಕ, ಬೇರೆ ಪಕ್ಷದ ನಾಯಕ ಹೊರಗೆ ಹಾಕಿಸಿ ನೋಡಿ ನಿಮ್ಮ ಬಂಡವಾಳ ಇದು ಅನ್ನೋವರೆಗೂ
ಒಂದು ಆತ್ಮವಿಮರ್ಶೆ ಬೇಡವಾ ಸರ್ ಇವ್ರಿಗೆ? ಇಲ್ಲ, ಬಿಜೆಪಿನಲ್ಲಿ ಈ ತರದ್ದಾಗಿರೋದು ಇದು ಮೊದಲೇನಲ್ಲ. ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದ ಅವಧಿನಲ್ಲಿ ವಿಜಯ ಮಲ್ಯ ಅವರು ಇದೇ ರೀತಿ ಸ್ಪರ್ಧೆ ಮಾಡಿದ್ದಾಗ 6 ಜನ ಏಕಕಾಲದಲ್ಲಿ ಮಾಡಿ ಅವ್ರನ್ನ ಪಕ್ಷದಿಂದ ಹೊರ ಹಾಕುವಂತ ಪ್ರಕ್ರಿಯೆ ಕೂಡ ನಡೆದಿತ್ತು. ಇದಕ್ಕೆ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ನವರು ಎಷ್ಟು ಕಾರಣಕರ್ತರು ಅನ್ನೋದಕ್ಕಿಂತ ಇಲ್ಲಿರೋದು ವಿಜಯೇಂದ್ರ ಅವರ ನಾಯಕತ್ವ ಉಳಿಬೇಕಾ ಅಥವಾ ಅಳಿಬೇಕಾ ಅನ್ನೋದು. ಈ ಸಾರಿ MLC ಚುನಾವಣೆ ಸುಲಲಿತವಾಗಿ ನಡೆದ್ರೆ ವಿಜೇಂದ್ರ ಅವರು ಅಪ್ಪರ್ ಹ್ಯಾಂಡ್ ಆಗ್ತಾರೆ. ಡಿ ಕೆ ಶಿವಕುಮಾರ್ ಹೇಗೆ ಅವರ ಪಕ್ಷದ ಎಲ್ಲಾ 5 ಅಭ್ಯರ್ಥಿಗಳನ್ನ ಗೆಲ್ಲಿಸಿದ್ರು ಮತ್ತು 5ನೇ ಅಭ್ಯರ್ಥಿಗೆ ಹೆಚ್ಚುವರಿ 32 ಮತಗಳು ಬರೋ ಹಾಗೆ ನೋಡ್ಕೊಂಡ್ರು. ಈ ರೀತಿ ವಿಜೇಂದ್ರ ಏನಾದ್ರು 30 ಮತಗಳನ್ನ ಹಾಕೋದ್ರಲ್ಲಿ ಸಕ್ಸಸ್ ಆಗಿದ್ರೆ ವಿಜೇಂದ್ರ ಅವರ ನಾಯಕತ್ವ ಪ್ರೂವ್ ಆಗ್ತಾ ಇತ್ತು. ವಿಜೇಂದ್ರ ಅವರ ನಾಯಕತ್ವ ಸಾಬೀತಾಗೋದು ಬಿಜೆಪಿ ಅವರಿಗೆ ಬೇಕಿರ್ಲಿಲ್ಲ. ಬಿಜೆಪಿಯಲ್ಲಿರೋ ನೀವೇನು ಮನೆ ಒಂದು 3 ಬಾಗಿಲು ಹೇಳಿದ್ರಲ್ಲ, ಆ 3 ಬಾಗಿಲಲ್ಲಿ ನಿಂತಿರೋ ನಾಯಕರುಗಳಿಗೆ ವಿಜೇಂದ್ರ ಅವರು ಸಕ್ಸಸ್ ಆಗೋದು ಬೇಕಾಗಿರ್ಲಿಲ್ಲ. ಅದಕ್ಕೆ ಅದೇ ಕಾರಣಕ್ಕಾಗಿ ಅವರು ಈ ರೀತಿಯ ಕೆಲಸಗಳನ್ನ ಮಾಡಿದ್ರು. ಅದನ್ನ ಕಾಂಗ್ರೆಸ್ನವ್ರು ಎನ್ಕೇಸ್ ಮಾಡ್ಕೊಂಡ್ರು. ಅಂದ್ರೆ ಇವರ ಆಂತರಿಕ ಗೊಂದಲಗಳೇನಿತ್ತಲ್ಲ ಅದನ್ನ ಅವ್ರು ಎನ್ಕೇಸ್ ಮಾಡ್ಕೊಂಡ್ರು ಅಷ್ಟೇ. ಬಿಜೆಪಿ ರಾಜ್ಯ ಬಿಜೆಪಿ ಈಗ ಎಷ್ಟು ಸಮಸ್ಯೆಯಲ್ಲಿ ಇದೆ ಅಂತಂದ್ರೆ, ಯಾರು ಅಡ್ಡ ಮತದಾನ ಹಾಕಿದ್ರು, ಯಾರ ಮತ ತಿರಸ್ಕೃತ ಆಯ್ತು, ಅದು ಇನ್ನೂ ಈವರೆಗೆ ಅವ್ರಿಗೆ ಕಂಡುಹಿಡಿಯೋದಕ್ಕೆ ಕೂಡ ಆಗಿಲ್ಲ. ಸಮಿತಿನ ರಚನೆ ಮಾಡಿದ್ದಾರೆ. ಅಲ್ಟಿಮೇಟ್ ಆಗಿ ಏನಂದ್ರೆ ಅವ್ರಿಗೆ ಈಗ ವಿಜೇಂದ್ರ ಅವರ ನಾಯಕತ್ವ ರಾಜ್ಯದಲ್ಲಿ ಮುಂದುವರಿಬೇಕಾ ಬೇಡವಾ ಅನ್ನೋದು ಬಿಜೆಪಿಯಲ್ಲಿರುವ ಹಿರಿಯ ನಾಯಕರುಗಳ ಜಿಜ್ಞಾಸೆ. ಆ ಕಾರಣಕ್ಕಾಗಿನೇ ಇಂಥದ್ದು ಆಗದೆ ಇರೋ ಹಾಗೆ ನೋಡ್ಕೊಳ್ಳೋದ್ರಲ್ಲಿ ಅವ್ರು ಯಶಸ್ವಿ ಆಗಿದ್ದಾರೆ. ಆಯ್ತು, ವಿಜೇಂದ್ರ ಬೇಡ, ನಾಳೆ ಯಾರನ್ನ ತರಬೇಕು ಅದ್ರ ಬಗ್ಗೆ ಬಿಜೆಪಿಗೂ ಸ್ಪಷ್ಟತೆ ಇಲ್ಲ, ಬಂಡಾಯ ನಾಯಕರಿಗೂ ಸ್ಪಷ್ಟತೆ ಇಲ್ಲ. ಯಾಕೆಂದ್ರೆ ಈಗಾಗಲೇ CT ರವಿ ಅವ್ರು ಮಾಡಕ್ಕಾಗತ್ತಾ, ಅಶೋಕ್ ಅವ್ರಿಗೆ ಮಾಡಕ್ಕಾಗತ್ತಾ, ಅಥವಾ ಈಗ ಎಕ್ಸ್ಪೈರ್ ಆಗಿರುವಂತ ಯತ್ನಾಳ್ ಅವ್ರು ಮಾಡಕ್ಕಾಗತ್ತಾ? ಯಾರ ನಾಯಕತ್ವ ರಾಜ್ಯದಲ್ಲಿ ಬಿಜೆಪಿಯನ್ನ ಮುಂದಕ್ಕೆ ತರೋದಕ್ಕೆ ಸಾಧ್ಯ ಇದೆ? ಅಥವಾ ಸಮುದಾಯದ ಆಚೆ ಬರೋಣ, ಅದಲ್ದೇನೂ ಒಂದು ಸಂಘಟನೆ ಮಾಡೋದಕ್ಕೆ, 4 ಜನನ ಕಟ್ಟೋದಕ್ಕೆ ಯಾರ ಕೈಲಿ ಶಕ್ತಿ ಇದೆ, ಯಾರನ್ನ ನೋಡಿ 4 ಜನ ಬರೋದಕ್ಕೆ ಸಾಧ್ಯ ಇದೆ ಅನ್ನೋದನ್ನ ಈಗ ಯಾರು ಬಂಡಾಯದವರಿದ್ದಾರೆ ಅವರು ಯೋಚನೆ ಮಾಡ್ಬೇಕಾಗಿತ್ತು. ಈಗ ಬಂಡಾಯದ ಹೆಸರಿನಲ್ಲಿ ತಮ್ಮ ಪಕ್ಷದ ಒಳಕ್ಕೆ ತಾವೇ ಬೆಂಕಿ ಇಟ್ಕೊಂಡು ಈಗ ವಿಜೇಂದ್ರ ಅವರಿಗೆ ಮುಖಕ್ಕೆ ಮಸಿ ಬಳಿತೀವಿ ಅಂತ ಹೋಗಿ ಈಗ ಪಕ್ಷಕ್ಕೆ ಮಸಿ ಬಳಿದಿರೋದು ದೊಡ್ಡ ಅಪಚಾರ. ಹೈಕಮಾಂಡ್ ಬಿಗಿಯಾಗಿದೆ, ಬಿಜೆಪಿ ಹೈಕಮಾಂಡ್ ಬಹಳ ಜೋರಾಗಿದೆ. ಹಂಗ್ ನೋಡಿದ್ರೆ ಈ ನಂತರದ